ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇರೋದು ನಿಮ್ಮ ಪ್ರೀತಿಯ ಸವಾಲ್ ಟಿವಿ. ನಾನು ನಿಮ್ಮ ಕಲಾಚಂದನ. ಇಂದಿನ ನಮ್ಮ ವಿಶೇಷ ವರದಿ ಮೈಸೂರು ನಗರದ ಹೆಮ್ಮೆ ಶ್ವಾನದಳದ ಕುರಿತು. ಸಾಮಾನ್ಯವಾಗಿ ನಾವು ಗಮನಿಸದೆ ಹೋಗುವ ಅಂದರೆ ಸರ್ಕಾರದ ಮಹತ್ವದ ಸಭೆಗಳು, ಭದ್ರತಾ ಕಾರ್ಯಾಚರಣೆಗಳು ಮತ್ತು ಅಪಾಯ ನಿವಾರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಶ್ವಾನದಳ ಇಂದು ನಮ್ಮ ವರದಿಯ ನಾಯಕರು. ಸರ್ಕಾರಿ ಸಮಾರಂಭಗಳು, ಅಜ್ಞಾತ ರಕ್ಷಕರು, ಶ್ವಾನದಳದ ಮಹತ್ವ, ಶ್ವಾನದಿಂದ ಭದ್ರತೆ, ಆಯ್ಕೆ ತರಬೇತಿ ಮತ್ತು ಸೇವೆಯ ಒಳನೋಟ. ನಮ್ಮ ಸುರಕ್ಷತೆಗೆ ಶ್ವಾನದಳದ ಸೇವೆ ಒಂದು ಸಮಗ್ರ ಪರಿಚಯ. ಸರ್ಕಾರಿ ಸಮಾರಂಭಗಳಲ್ಲಿ ಭದ್ರತೆ ಎನ್ನುವುದು ಕೇವಲ ಮಾನವರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಅದರಲ್ಲಿ ಶ್ವಾನಗಳ ಪಾತ್ರ ಅನಿವಾರ್ಯ. ಆದರೆ ಈ ಶ್ವಾನದಳ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ, ಇವುಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ, ಯಾವ ರೀತಿಯ ತರಬೇತಿ ನೀಡಲಾಗುತ್ತದೆ ಮತ್ತು ಅವುಗಳ ಲಾಲನೆ ಪಾಲನೆ ಹೇಗಿರುತ್ತೆ, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಆಸಕ್ತಿದಾಯಕ ವಿಷಯ. ಅದನ್ನ ಟ್ರೈನಿಂಗ್ ಪ್ರೊಫೆಷನ್ ಯಾವ ಕಡೆ ಕೊಡ್ತೀರಾ ಸರ್? ಯಾವ ಥರ ಕೊಡ್ತೀರಾ? ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿ 45 ಡೇಸ್ ಅಥವಾ 60 ಡೇಸ್ 2 ತಿಂಗಳ ಪಪ್ಪಿನ ನಾವು ಪರ್ಚೇಸ್ ಮಾಡ್ತೀವಿ. ಯಾರು ರಿಜಿಸ್ಟರ್ಡ್ ಕೆನಾಲ್ ಯಾರು ಇರ್ತಲ್ಲ ಅವ್ರ ಹತ್ರ ಅದನ್ನು ಪರ್ಚೇಸ್ ಮಾಡ್ತೀವಿ. ಅದನ್ನು 2 ತಿಂಗಳಿಗೆ ಪರ್ಚೇಸ್ ಮಾಡಿ ಫಸ್ಟಿಗೆ 2 ತಿಂಗಳು ನಮ್ಮ ಮೈಸೂರು ಸಿಟಿ ಪೊಲೀಸ್ ಡಾಗ್ ಏನು ಕೆನಾಲ್ ಇದೆಯಲ್ಲ ಇಲ್ಲೇ ನಾವು ಅದನ್ನು ತರಬೇತಿ ಕೊಡ್ತೀವಿ. ಅದಾದ ಮೇಲೆ 2 ತಿಂಗಳು ಮುಗಿದ ಮೇಲೆ ಇಬ್ಬರು ಹ್ಯಾಂಡ್ಲರ್ಸ್ ಜೊತೆಗೆ ಬೆಂಗಳೂರಿಗೆ ಮೂಲ ತರಬೇತಿಗೆ ಅಂತೇಳಿ ಬೆಂಗಳೂರು ಅಡುಗೋಡೆಯಲ್ಲಿದೆ ಕೇಂದ್ರ ಸ್ಥಾನ, ಅಲ್ಲಿ ನಾವು ಅದನ್ನ ಟ್ರೈನಿಂಗ್ ಕಳಿಸ್ತೀವಿ. ಅಲ್ಲಿಂದ 6 ತಿಂಗಳು ಆ ಟ್ರೈನಿಂಗ್ ಹ್ಯಾಂಡ್ಲರ್ ಜೊತೆಗೇನೆ ಅದು ಡೈಲಿ ಅಲ್ಲಿ ಏನು ರೂಟೀನ್ ಇದೆ ಆ ಟ್ರೈನಿಂಗ್ ಅವ್ರು ಕೊಡ್ತಾರೆ. ಅದು 6 ತಿಂಗಳು ಟ್ರೈನಿಂಗ್ ಮುಗಿದ ಮೇಲೆ ನಮ್ಮ ಮೈಸೂರು ಸಿಟಿಗೆ ಬರುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದರೆ, ಈಗ ಮೂಲ ತರಬೇತಿಯಲ್ಲಿ ಹೋಗಿದ್ದಂಥ ಶ್ವಾನ ಮತ್ತು ಹ್ಯಾಂಡ್ಲರ್ಗಳ ಸಂಬಂಧ ತಾಯಿ ಮತ್ತು ಮಗುವಿನ ಸಂಬಂಧ ರೀತಿಯೇ ಇರುತ್ತೆ. ಅಲ್ಲಿ ಪ್ರತಿದಿನ ಒಂದು ಲಾಲನೆ ಪಾಲನೆ ಮಾಡೋದಾಗಲಿ, ಅದಕ್ಕೆ ಬೇಕಾದಂಥ ಫುಡ್ ಕೊಡೋದಾಗಲಿ, ಏನೇ ಮಾದ್ರೂ ಆ ಏನು ಹ್ಯಾಂಡಲ್ನವರು ನಾವು ಕಳಿಸಿರ್ತೀವಲ್ಲ ಅವ್ರ ಮುಖಾಂತರನೇ ಅದಕ್ಕೆ ತರಬೇತಿ ನಡೆಯುತ್ತೆ. ಆ ತರಬೇತಿ ಮೂಲ ಬುನಾದಿ ತರಬೇತಿ ಮುಗಿಸ್ಕೊಂಡು ಮೈಸೂರು ನಗರಕ್ಕೆ ಬಂದಾಗ ಇಲ್ಲಿಯೂ ಸಹ ಅವ್ರೇನು ಇಬ್ಬರು ಜನ ನಾವು ಹ್ಯಾಂಡಲ್ನ ಕಳಿಸಿರ್ತೀವಲ್ಲ ಅವರೇ ಟರ್ಮ್ ವೈಸು ಅದಕ್ಕೆ ಫುಡ್ ಕೊಡೋದಾಗಲಿ, ಟ್ರೈನಿಂಗ್ ಮಾಡೋದಾಗಲಿ, ಪ್ರಾಕ್ಟೀಸ್ ಮಾಡಿಸೋದಾಗಲಿ ಎಲ್ಲನೂ ಆ ಹ್ಯಾಂಡಲ್ಗಳು ಬಿಟ್ಟು ಬೇರೆ ಯಾರೂ ಮಾಡೋದಿಲ್ಲ, ಅವರೇ ಮಾಡ್ತಾರೆ. ಶ್ವಾನಗಳ ಸೇವೆ ಮನೋಭಾವ, ದೇಶ ರಕ್ಷಣೆಯ ಮೌನ ಯೋಧರು. ಕಠಿಣ ತರಬೇತಿಯಿಂದ ಮಹತ್ವದ ಸೇವೆಗೆ ಶ್ವಾನದಳದ ಸಂಪೂರ್ಣ ಕತೆ. ಆಯ್ಕೆ, ತರಬೇತಿ, ಶ್ವಾನಗಳ ಅದ್ಭುತ ಜಗತ್ತು, ಜೀವ ಪಣಕ್ಕಿಟ್ಟು ಸೇವೆ, ಭದ್ರತಾ ಶ್ವಾನಗಳ ಸಾಧನೆ. ಶ್ವಾನಗಳ ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ಅವುಗಳಿಗೆ ನೀಡುವ ಕಠಿಣ ತರಬೇತಿ, ಆಹಾರ ಪದ್ಧತಿ, ಆರೋಗ್ಯದ ಕಾಳಜಿ ಮತ್ತು ಸೇವಾ ಮನೋಭಾವ, ಈ ಎಲ್ಲ ಅಂಶಗಳು ಶ್ವಾನದಳವನ್ನು ವಿಶೇಷವಾಗಿಸುತ್ತವೆ. ಸರ್, ಇವಾಗ ಮಾರ್ನಿಂಗ್ ಫೀಡಿಂಗ್ ಯಾವ ಥರ ಕೊಡ್ತೀರಾ? ಏನೇನು ಫುಡ್ ಕೊಡ್ತೀರಾ? ನಮ್ಮ ಶ್ವಾನದೊಳಗೆ ಮಾರ್ನಿಂಗ್ ಫೀಡಿಂಗ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಆಗಿ 6 ಗಂಟೆಗೆ ಅವನ್ನ ಸ್ಟಾರ್ಟ್ ಆಗುತ್ತೆ ವರ್ಕೌಟು. 6 ರಿಂದ 8 ಗಂಟೆವರೆಗೂ ಸ್ವಲ್ಪ ಎಕ್ಸಸೈಸ್ ಮಾಡಿಸ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದಾದಮೇಲೆ 8 ಗಂಟೆಗೆ ಒಂದು ಡಾಗಿಗೆ ರಾಗಿ 200 ಗ್ರಾಮು, ಶಾವಿಗೆ 200 ಗ್ರಾಮು, ಆಮೇಲೆ ಅದ್ರ ಜೊತೆಗೆ ಕ್ಯಾಲ್ಸಿಯಮ್ಮು, ಆಮೇಲೆ ಮಲ್ಟಿವಿಟಮಿನ್ ಕ್ಯಾಲ್ಸಿಯಮ್ಮು ಸಹ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಎಗ್ಗು, ಹಾಲು, ಅರ್ಧ ಲೀಟ್ರ್ ಹಾಲು ಪರ್ ಡಾಗಿಗೆ, ಅರ್ಧ ಲೀಟ್ರ್ ಹಾಲು, 1 ಮೊಟ್ಟೆ. ಸೊ ಇದು ನಮ್ಮ ಬೆಳಗಿನ ಆಹಾರಕ್ಕೆ ಕೊಡುವಂಥದ್ದು. ಸರ್, ಇವಾಗ ಈವ್ನಿಂಗ್ ಫುಡ್ ಟೈಮ್ ಯಾವ ಟೈಮ್ ಇದೆ ಸರ್? ಅಂದರೆ ನಮ್ಮ ಈ ಡಿಪಾರ್ಟ್ಮೆಂಟಲ್ಲಿರೋ ಡಾಗ್ಗಳಿಗೆ 2 ಟೈಮ್ಸ್ ಮಾತ್ರ ನಾವು ಫುಡ್ ಫೀಡಿಂಗ್ ಮಾಡಿಸ್ತೀವಿ. ಓಕೆ. ಒಂದು ಮಾರ್ನಿಂಗು, ಇನ್ನೊಂದು ಈವ್ನಿಂಗ್ ಟೈಮು 5:30ಗೆ ರಾಗಿ 200 ಗ್ರಾಮ್ ರಾಗಿ ಹಿಟ್ಟು, 200 ಗ್ರಾಮ್ ಅಕ್ಕಿ, ಅದ್ರ ಜೊತೆಗೆ ಮಾಂಸ, ಮೀಟನ್ನು ಸೇರಿಸಿ ಕಂಟೆಂಟಲ್ಲಿ ಕೊಡ್ತಾ ಇದೆ. ಮೀಟು ಅಂದರೆ ಈಗ ಯಂಗಿರೋ ಡಾಗಿಗೆ ಸ್ವಲ್ಪ ಜಾಸ್ತಿ ತಿಂತವೆ. ಈಗ ನಮ್ಮಲ್ಲಿ ರಿಟೈರ್ಡ್ ಆಗೋ ಬಂದಿರ್ತಾವಲ್ಲ 9 ಇಯರ್ಸು 10 ಇಯರ್ಸ್ ಡಾಗ್ಗೆ ಸ್ವಲ್ಪ ಕಡಿಮೆ ತಿಂತವೆ. ಸೊ ಆ ಡಾಗಿನ ಕೆಪಾಸಿಟಿ ನೋಡಿಕೊಂಡು ನಾವು ಅದಕ್ಕೆ ಆಹಾರ ಕೊಡ್ತೀವಿ.
ಫೀಡಿಂಗ್ಸ್ ಅದೇ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಡೈಲಿ ಚೇಂಜಸ್ ಇರುತ್ತೆ. ಓಕೆ. ಮಾಂಸ ಅಂತೂ ಡೈಲಿ ಕಂಪಲ್ಸರಿ ಇರುತ್ತೆ. ಅದ್ರ ಜೊತೆಗೆ ಒಂದಿನ ರಾಗಿ ಇದ್ದಾಗ ಶಾವಿಗೆ ಇರುತ್ತೆ, ರವೆ ಇರುತ್ತೆ, ಓಕೆ. ಆಮೇಲೆ ಬಾರ್ಲಿ ಇರುತ್ತೆ. ಓಕೆ. ಸೊ ಡೈಲಿ ವಿವಿಧ ಟೈಪ್ ರೀತಿಯಲ್ಲಿ ನಾವು ಆಹಾರನ ಕೊಡ್ತೀವಿ. ಪರ್ಚೇಸ್ ಮಾಡ್ತೀರಾ, ಅದ್ರದ್ದು ಕೆಳಗೆ ನೋಡ್ತೀರಾ ಅಥವಾ ಅದನ್ನು ಯಾವ ಥರ ನೀವು ಸೆಲೆಕ್ಟ್ ಮಾಡ್ತೀರಾ? ನಮ್ಮ ಡಿಪಾರ್ಟ್ಮೆಂಟಿಗೆ ನಾವು ಶ್ವಾನಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ವಂಶ ರಕ್ಷಣೆ ನೋಡ್ತೀವಿ. ಈಗ ಎಕ್ಸಾಂಪಲ್ ಅಂದರೆ ಈಗ ಯಾವುದೋ ಒಂದು ನಮ್ಮಲ್ಲಿ ಲ್ಯಾಬ್ರಡಾರ್ ಡಾಗ್ ಇದೆ. ಆ ಲ್ಯಾಬ್ರಡಾರ್ ಡಾಗ್ ತಂದೆ ಯಾರು, ತಾಯಿ ಯಾರು, ಅಜ್ಜ ಅಜ್ಜಿ ಅದೆಲ್ಲವನ್ನು ನೋಡ್ತೀವಿ. ಯಾಕೆ ಆ ನೋಡ್ತೀವಿ ಅಂತಂದರೆ ಕ್ರಾಸ್ ಬ್ರೀಡ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಿಗೆ ತೊಗೊಂಡ್ರೆ ನಮಗೆ ಟ್ರೈನಿಂಗ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾವು ವಂಶ ರಕ್ಷಣೆ ಚೆಕ್ ಮಾಡಿಕೊಂಡು, ಬರ್ತ್ ಸರ್ಟಿಫಿಕೇಟ್ ಚೆಕ್ ಮಾಡಿಕೊಂಡು ಅದನ್ನು ಅಥರೈಸ್ ಕೆನಾಲ್ ಕತ್ತಿಂದ ಪರ್ಚೇಸ್ ಮಾಡಿ ನಮ್ಮ ಮೈಸೂರು ನಗರ ಪೊಲೀಸ್ ಆಯುಕ್ತರ ಹೆಸರಿನಲ್ಲಿ ನಾವು ನಮ್ಮ ಡಾಗ್ ಸ್ಕ್ವಾಡಿಗೆ ಅದನ್ನು ನಿಯೋಜನೆ ಮಾಡ್ಕೊತೀವಿ. ಸರ್, ಇವಾಗ ನಿಮ್ಮ ಡಾಗ್ನ ಪರ್ಚೇಸ್ ಮಾಡೋದಕ್ಕೆ ಸರ್ಟಿಫಿಕೇಟ್ ತಗೊಳ್ತೀರಾ, ಆ ಸರ್ಟಿಫಿಕೇಟ್ ಏನಕ್ಕೆ ಉಪಯೋಗ? ಆ ಸರ್ಟಿಫಿಕೇಟ್ ಯಾಕೆ ನಮಗೆ ಅಂದರೆ, ಈಗ ನಾವು ಪರ್ಚೇಸ್ ಮಾಡಿರೋ ಡಾಗು ನಾವು ಅದೇನು ಪರ್ಚೇಸ್ ಮಾಡಿದ್ವಿ ಅದೇ ಡಾಗ್ ನಮ್ಮ ಹತ್ರ ಬಂದಿದೆ ಅಥವಾ ಬೇರೆ ಯಾವುದಾದ್ರೂ ಬಂದಿದೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಆ ನಂಬರ್ ನಮಗೆ ಬೇಕಾಗುತ್ತೆ. ಯಾಕಂದರೆ ನಮ್ಮಲ್ಲಿ ನಾವು ಡಿಪಾರ್ಟ್ಮೆಂಟಿಗೆ ತೊಗೊಂಡು ಬಂದ ತಕ್ಷಣ ಡಾಗಿಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಇನ್ಶೂರೆನ್ಸ್ ಸಲುವಾಗಿ ನಮಗೆ ಸರ್ಟಿಫಿಕೇಟ್ ತುಂಬ ಅಗತ್ಯ ಇರುತ್ತೆ. ಆ ಉದ್ದೇಶದಿಂದ ನಮಗೆ ಸರ್ಟಿಫಿಕೇಟನ್ನು ಚೆಕ್. ಪರ್ಚೇಸಿಂಗ್ ರೇಟು ಒಂದು ಡಾಗಿಗೆ 20,000 ಇದೆ. ಅದು ಗೌರ್ಮೆಂಟ್ ಪೇ ಮಾಡುತ್ತೆ. ಇಟ್ಸ್ ಫಿಕ್ಸ್ಡ್ ರೇಟ್. ಫಿಕ್ಸ್ಡ್ ರೇಟ್, ಹೌದು. ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ಮೈಸೂರು ಶ್ವಾನದಳದ ಅಜ್ಞಾತ ಸಾಧನೆಗಳ ಕುರಿತು ನೀವು ನೋಡಿದ್ದೀರಿ. ಇನ್ನಷ್ಟು ವಿಶೇಷ ವರದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.